ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಏನೇ ಶಾವಿಗೆ ಮಾಡಲಿ ಅದಕ್ಕೆ ಒಂದು ರಸಾಯನ ಇಲ್ಲ ಅಂತಾದರೆ ನಮಗೆ ಅದು ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ನಮಗೆ ಶೇಮಿಗೆ ಮಾಡಿದರೆ ಅದರ ಜೊತೆ ಬಾಳೆಹಣ್ಣು ರಸಾಯನ, ಮಾವಿನ ಹಣ್ಣು ರಸಾಯನ ಅಥವಾ ಫ್ರೂಟು ಮಿಕ್ಸ್ ಹಾಕ್ಕೊಂಡು ರಸಾಯನ ಎಂತಾದರೂ ಅದರೊಂದು ರಸಾಯನ ಮಾಡಿದ್ರೇ ಅದು ರುಚಿಯಾಗಿರೋದು. ಹಾಗೆ ಇವತ್ತು ನಾನು ಅದರ ಜೊತೆಗೆ ಮಾವಿನ ಹಣ್ಣನ್ನು ರಸಾಯನ ಮಾಡ್ತಾ ಇದ್ದೇನೆ. ಒಂದು ಮಾವಿನ ಹಣ್ಣನ್ನು, ಒಳ್ಳೆ ಹಣ್ಣಾದ ಮಾವಿನ ಹಣ್ಣಿತ್ತು, ಅದನ್ನು ಸಿಪ್ಪೆ ತೆಗೆದು ಈ ಥರ ನೋಡಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಫಸ್ಟಿಗೆ ಉದ್ದಕ್ಕೆ, ಆಮೇಲೆ ಅಡ್ಡಕ್ಕೆ, ಎರಡು ಥರ ಹೀಗೆ ಸಪೂರಕ್ಕೆ ತೆಳ್ಳಗೆ ಗೆರೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನೋಡಿ ಈ ಥರ ಕೊಚ್ಚಿಕೊಂಡ್ರೆ ನಿಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣದಾಗಿ ಹಣ್ಣನ್ನು ಕಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇನ್ನು ಇದನ್ನು ಪುನಃ ಮೇಲಿಂದ ಅದನ್ನು ತೆಳ್ಳಗೆ ಕೆತ್ತಿಕೊಳ್ತಾ ಹೋದರೆ ನೋಡಿ ಈ ಥರ ನಿಮಗೆ ಸಣ್ಣ ಸಣ್ಣ ಹೋಳುಗಳಾಗಿ ತುಂಡಾಗ್ತದೆ ಮಾವಿನ ಹಣ್ಣು. ತುಂಬ ಹಣ್ಣಾಗಿದ್ದರೆ ನಮಗೆ ಕಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಗಟ್ಟಿ ಇದ್ದರೆ ಸುಲಭವಾಗಿ ಕಟ್ ಮಾಡಲಿಕ್ಕಾಗ್ತದೆ. ಮತ್ತು ಮಾವಿನ ಹಣ್ಣು ರಸಾಯನಕ್ಕೆ ಯಾವಾಗಲೂ ಒಳ್ಳೆ ಹಣ್ಣಾಗಿದ್ರೇ ಅದು ರುಚಿಯಾಗಿರ್ತದೆ, ಇಲ್ಲದಿದ್ದರೆ ತುಂಡು ತುಂಡು ಬಾಯಿಗೆ ಸಿಗ್ತದೆ ಅದು. ನಾವು ಹಾಗೇ ತಿನ್ನೋದಾದರೆ ಅದನ್ನು ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದಾಗ್ತದೆ. ಆದರೆ ಈ ಥರ ರಸಾಯನ ಸೇಮಿಗೆ ಜೊತೆಗೆ ಅಥವಾ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ನಾವು ಉಪಯೋಗಿಸೋದಾದರೆ, ಈವನ್ ಹೋಳಿಗೆ ಜೊತೆಗೆ ಕೂಡ ಇದು ಒಳ್ಳೆಯದಿರ್ತದೆ. ಹೋಳಿಗೆ ಜೊತೆಗೆ ಕಾಂಬಿನೇಷನ್ ಸೂಪರ್ ಆಗ್ತದೆ ಇದರದ್ದು. ಹೋಳಿಗೆಗೆ ಮಾಡುವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಳ್ಬೇಕು. ಪಲ್ಪನ್ನು ತಿರುಗಿಸ್ಕೊಂಡು ನಂತರ ರಸಾಯನ ಮಾಡಬೇಕು. ಆವಾಗ ಅದು ಹೋಳಿಗೆ ಜೊತೆಗೆ ಒಳ್ಳೆ ಕಾಂಬೋ ಆಗ್ತದೆ. ನನಗೆ ತುಂಬ ಇಷ್ಟ ಆ ಕಾಂಬಿನೇಷನ್. ನೋಡಿ ಇದನ್ನು ಸಣ್ಣದಾಗಿ ಹೆಚ್ಚಿ ಇದು ರೆಡಿ ಆಯಿತು. ಇದಕ್ಕೀಗ ಒಂದು 2 ಚಿಟಿಕೆಯಷ್ಟು ಏಲಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಏಲಕ್ಕಿ ನಿಮ್ಮ ಆಪ್ಷನು. ಹಾಗೆಯೇ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ. ಎಳ್ಳು, ಕಪ್ಪು ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು, ಬಿಳಿ ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು. ಈಗ 1.5 ಕಪ್ಪಷ್ಟು ಕಾಯಿ ಹಾಲು, ದಪ್ಪ ಹಾಲನ್ನು ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ರಸಾಯನಕ್ಕೆ ತೆಳ್ಳು ಹಾಲು ಬೇಕಾಗೋದಿಲ್ಲ, ಅಂದರೆ ಮಾವಿನ ಹಣ್ಣಲ್ಲೇ ನೀರು ಬಿಟ್ಟಿರ್ತದೆ, ಹಾಗಾಗಿ ತುಂಬ ತೆಳ್ಳಗೆ ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ದಪ್ಪ ಹಾಲನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಅಂತ ಆದರೆ 2ನೇ ಸರಿ ತೆಗೆದ ಕಾಯಿ ಹಾಲನ್ನು ಕೂಡ ಹಾಕಿಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಮಾವಿನ ಹಣ್ಣಿನ ರಸಾಯನ ರೆಡಿ ಆಯಿತು. ಇದಕ್ಕಿನ್ನೂ ನಾವು ಸ್ವೀಟಿಗೆ ಅಂತ ಹಾಕಲಿಲ್ಲ. ನಿಮಗೆ ಸಕ್ಕರೆ ಇಷ್ಟ ಅಂತಾದರೆ ಸಕ್ಕರೆ ಹಾಕ್ಕೊಳ್ಬೋದು. ನಾನು ಸಕ್ಕರೆಯನ್ನು ಉಪಯೋಗಿಸೋದು ತುಂಬ ಕಡಿಮೆ, ಹಾಗಾಗಿ ನಾನು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಮಾವಿನ ಹಣ್ಣು ಸ್ವೀಟನ್ನು ನೋಡಿಕೊಂಡು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನನಗಿಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದಾಗ ಅದಕ್ಕೆ ಸ್ವೀಟ್ ಸಾಕಾಯಿತು. ಯಾಕಂದರೆ ಮಾವಿನ ಹಣ್ಣು ತುಂಬ ಸಿಹಿಯಾಗಿತ್ತು, ಹಾಗಾಗಿ ಸ್ವಲ್ಪ ಬೆಲ್ಲ ಸಾಕಾಯಿತು. ಇಡೀ ಬೆಲ್ಲ ಹಾಕೋದಾದರೆ ತುರಿದು ಹಾಕ್ಕೊಳ್ಳಿ ಅದನ್ನು, ಇಲ್ಲ ಬಿಸಿ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಮಾಡಿ ಸೋಸಿ ಕೂಡ ಹಾಕ್ಕೊಳ್ಬೋದು. ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರ್ತದೆ. ಹುಡಿ ಬೆಲ್ಲದಲ್ಲಿ ನನಗೆ ಕಸ ಇಲ್ಲ ಅಂತ ಗೊತ್ತು, ಹಾಗಾಗಿ ನಾನು ಹಾಗೇ ಹಾಕ್ಕೊಂಡೆ. ಸ್ವೀಟ್ ಮಾಡುವಾಗ ಅದಕ್ಕೊಂದು 2 ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ರೇ ಅದು ತುಂಬ ರುಚಿಯಾಗಿರ್ತದೆ. ಹಾಗೆ ಒಂದು 2 ಕಲ್ಲು ಉಪ್ಪು, ಕಲ್ಲುಪ್ಪೇ ಹಾಕಿ. ಕಲ್ಲುಪ್ಪು ಹಾಕಿದ್ರೆ ರುಚಿಯೇ ಬೇರೆ ಹುಡಿ ಉಪ್ಪಿಗಿಂತ. ನೋಡಿ ನಮ್ಮ ರುಚಿಯಾದ ರಸಾಯನ ರೆಡಿ ಆಯಿತು. ಈಗ ಒಂದು ಪ್ಲೇಟಿಗೆ ಶಾವಿಗೆ ಹಾಕ್ಕೊಂಡು, ಇದು ಬಾಳೆಹಣ್ಣಿತ್ತು ನನ್ನ ಹತ್ರ ಹಾಳಾಗುವಂಥದ್ದು, ಒಳ್ಳೆ ಹಣ್ಣಾಗಿರುವಂಥದ್ದು, ಅದನ್ನು ಹಾಕಿ ಮಾಡಿದಂತಹ ಶಾವಿಗೆ ಇದು. ಅದಕ್ಕೀಗ ಮಾವಿನ ಹಣ್ಣಿನ ರಸಾಯನ. ಮಾವಿನ ಹಣ್ಣಿನ ರಸಾಯನದ ಜೊತೆಗೆ ಇದು ತುಂಬ ಒಳ್ಳೆಯದಾಗ್ತದೆ. ಬರೀ ಅಕ್ಕಿ ಶಾವಿಗೆ ಕೂಡ ಒಳ್ಳೆಯದಾಗ್ತದೆ. ಹಾಗೆ ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು ನೀವು ರುಬ್ಬುವಾಗ ಅದಕ್ಕೆ ಯಾವುದರ ಕಾಂಬೋ ಹಾಕ್ತೀರಿ ಅದರ ಶಾವಿಗೆಯನ್ನು ಮಾಡಲಿಕ್ಕಾಗ್ತದೆ. ಅದರ ಜೊತೆಗೇನು ಜೀಗುಜೆ ಸಾಂಬಾರು ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ನಾನು. ನೋಡಿ ನಮ್ಮ ರುಚಿಯಾದ ಶಾವಿಗೆ ರೆಡಿ ಆಯಿತು.